ಎಲ್ಲ ಸ್ಕಿನ್ ಕೇರ್ ಮಾಡ್ಕೊತಾ ಇಲ್ಲ, ಅವ್ರು ಹಳೆ ಡವ್ ನೋಡೋದಕ್ಕೆ ಅನ್ಬಿಟ್ಟು ಸ್ಕಿನ್ ಕೇರ್ ಮಾಡ್ಕೊಂತವ್ರೆ. ಕಾಫಿ ಹಾಕೋಬಿಡ ಕಡೆ ಚೆನ್ನಾಗಿಲ್ಲ. ಗುಣ ಅಲ್ಲಿ ಲಾಲ ಕುಡಿತೈತೆ ನೋಡಲ್ಲಿ. ಕಾಸು ಇಟ್ಕೊಳ್ಳಿ. ಎಲ್ಲಿ ಇಟ್ಕೊತಾಳೆ? ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಶುಕ್ರವಾರ ಮಧ್ಯಾಹ್ನ 1 ಗಂಟೆ ಮೇಲೆ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ. ಸ್ವಲ್ಪ ಊರಿಗೆ ಹೋಗೋದಿತ್ತು, ಯಾಕೆ ಅಂದರೆ ಭಾನುವಾರ ಒಂದು ಫಂಕ್ಷನ್ ಇತ್ತು. ಹಾಗೆಯೇ ಎಲ್ಲ ಕಡೆನೂ ಎಲೆಕ್ಷನ್ ಕಾರ್ಡ್ ಅಂದರೆ ವೋಟರ್ ಐ ಡಿ ಮಾಡ್ತಿದ್ದಾರಲ್ವ, ಅದನ್ನು ಸ್ವಲ್ಪ ಮಾಡಿಸೋದಿತ್ತು. ಹಾಗಾಗಿ ಹೊರಟಿದ್ವಿ. ಆ್ಯಂಡ್ ಇಲ್ಲಿ ನಾವಿವತ್ತು ಕಾರ್ನಲ್ಲಿ ಹೋಗ್ತಾ ಇಲ್ಲ, ಯಾಕೆ ಅಂತಂದರೆ ಕಾರ್ ಸ್ವಲ್ಪ ಸರ್ವಿಸ್ ಕೊಡೋದಿತ್ತು. ಹಾಗಾಗಿ ನಾವು ಬಸ್ಸು ಟ್ರೈನು ಯೂಸ್ ಮಾಡಿಕೊಂಡು ಊರಿಗೆ ತಲುಪಲಿದ್ದೇವೆ. ಇವಾಗ ನಮ್ಮ ಮನೆಯವರು ಧನಂಜಯ್ ಬಸ್ ಸ್ಟಾಪಿಗೆ ಬೈಕ್ನಲ್ಲಿ ಬಿಟ್ಕೊಡ್ತೀನಿ ಅಂತ ಬಿಡ್ತಾಯಿದ್ರು. ಖುಷಿಗೆ ಸ್ಕೂಲ್ ಬಿಡೋದು 1:15ಗೆ. ಸೊ ನಮ್ಮನ್ನ ಬಸ್ ಸ್ಟಾಪಿಗೆ ಬಿಟ್ಟು ಅವರು ಖುಷಿನ ಕರ್ಕೊಂಡು ಬರ್ತಾರೆ. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ, ಊರಿಗೆ ಹೋದ್ಮೇಲೆ ಏನೇನೆಲ್ಲ ಮಾಡ್ತೀವಿ ಎಲ್ಲನೂ ಸಹ ನಾನು ಇಲ್ಲಿ ಶೂಟ್ ಮಾಡ್ತೀನಿ. ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ. ನನ್ನ ಮತ್ತು ಪಾಪುನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ಖುಷಿನ ಕರ್ಕೊಂಬರೋದಕ್ಕೆ ಅಂತ ನಮ್ಮ ಮನೆಯವರು ಸ್ಕೂಲ್ಗೆ ಹೋಗಿದ್ದಾರೆ. ನಾನಿಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ನಮ್ಮ ಮನೆ ಬಸ್ ಸ್ಟಾಪ್ನಲ್ಲಿ. ಎಸ್, ಫೈನಲಿ ನಾವು ಮೆಜೆಸ್ಟಿಕ್ ಬಸ್ ಸ್ಟಾಪಿಗೆ ಬಂದ್ವಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಇದು ನನಗೆ, ಬಿಕಾಸ್ ಯಾವಾಗಲೂ ನಾವು ಊರಿಗೆ ಬರಬೇಕು ಅಂದರೆ ಕಾರ್ನೇ ತೊಗೊಂಡು ಬಂದುಬಿಡ್ತಿದ್ವಿ. ಫಸ್ಟ್ ಟೈಮ್ ಅಂದರೆ ನಾನು ಯಾವಾಗಲೂ ಓಡಾಡ್ತೀನಿ ಒಬ್ಬಳೇ ಟ್ರೈನಲ್ಲಿ, ಬಟ್ ನಾವು 4 ಜನ ಹೊರಟಾಗ ಯಾವಾಗಲೂ ಕಾರ್ನೇ ತೆಗೆಯೋದು. ಬಟ್ ಫಸ್ಟ್ ಟೈಮ್ ಟ್ರೈನಲ್ಲಿ ಬರ್ತಾಯಿದ್ದೀವಿ, ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಮೆಜೆಸ್ಟಿಕ್ನಿಂದ ನಾನು ಯಾವತ್ತೂ ರೈಲ್ವೆ ಸ್ಟೇಷನಿಗೆ ನಡ್ಕೊಂಡು ಹೋಗಿರಲಿಲ್ಲ. ನಡ್ಕೊಂಡು ಹೋಗ್ತಾ ಈ ಒಂದು ಅಂಡರ್ ಪಾಸ್ ಇದು ಸಿಕ್ತು. ಸೊ ಹಾಗಾಗಿ ಇರಲಿ ಅಂತ ಹಂಗೆ ಸುಮ್ಮನೆ ಶೂಟ್ ಮಾಡಿಕೊಂಡೆ. ಖುಷಿಗೆ ಯೂನಿಫಾರ್ಮ್ ಚೇಂಜ್ ಮಾಡೋಕ್ಕೆ ಆಗಲಿಲ್ಲ, ಜಸ್ಟ್ ಆ ಸ್ಕರ್ಟು ಸ್ಕೂಲ್ ಶೂ ಹಾಗೇ ಇದೆ, ಮೇಲ್ಗಡೆ ಟಾಪ್ ಮಾತ್ರ ಚೇಂಜ್ ಮಾಡಿದೆ. ಪ್ರಯಾಣ ಮಾಡ್ತಾವ್ರೆ. VIP ನಾ? ಟಿಕೆಟ್ ಇದು ಬುಕ್ ಮಾಡಿದ್ಯಾ? ಮುಂದೆ ಇರಬೇಕು. ಗುಣ ಎದ್ಬಿಟ್ಯಾ? ಆ್ಯಂಡ್ ನಮಗೆ ಟ್ರೈನ್ ಇದ್ದಿದ್ದು 3:15ಗೆ ಮೆಜೆಸ್ಟಿಕ್ನಿಂದ ಪ್ಯಾಸೆಂಜರ್ ಟ್ರೈನು 8 ಗಂಟೆಗೆ, ಸಾರಿ 8ನೇ ನಂಬರ್ ಪ್ಲ್ಯಾಟ್ಫಾರ್ಮ್ಗೆ ಬರುತ್ತೆ ಅಂತ ಇತ್ತು. ಹಾಗಾಗಿ ನಾವು 4 ಜನ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ದೇವ್ರ ಹತ್ರ ಕೇಳ್ಕೊತಾ ಇದ್ದೆ ಸೀಟ್ ಸಿಗ್ಲಪ್ಪ ಅಂತ. ನಾವು ಸೀಟ್ ಸಿಗಲಿ ಅಂತ ಅಂದ್ಬಿಟ್ಟೆ ಮೆಜೆಸ್ಟಿಕ್ಗೆ ಬಂದಿದ್ವಿ. ಬಿಕಾಸ್ ಮಕ್ಕಳನ್ನೆಲ್ಲ ಎತ್ಕೊಂಡು, ಇಲ್ಲಾಂದರೆ ನಾವು ಕೆಂಗೇರಿನಲ್ಲೇ ಹತ್ತುತ್ತಿದ್ವಿ, ಮಕ್ಕಳನ್ನೆಲ್ಲ ಎತ್ಕೊಂಡು ಸೀಟ್ ಇಲ್ದೇ ಬರೋಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ಮೆಜೆಸ್ಟಿಕ್ಗೆ ಬಂದ್ವಿ. ಬಿಸಿಲು ನಮ್ಮ ಖುಷಿ ನೋಡಿ ಒಳ್ಳೆ ಹುಚ್ಚಿ ಥರ ಕಾಣಿಸ್ತಿದ್ದಾಳೆ. ಸ್ಕೂಲ್ಗೆ ಹೆಂಗೆ ಹೋಗಿದ್ದು ಹಂಗೆ ಡೈರೆಕ್ಟಾಗಿ ಬಂದ್ಬಿಟ್ವಲ್ವ. ಸೊ ಹಂಗಾಗಿ ಅವಳಿಗೆ ಫೇಸ್ ವಾಶು ಸಹ ಮಾಡೋಕ್ಕಾಗಲಿಲ್ಲ, ತಲೆ ಸಹ ಬಾಚೋಕ್ಕಾಗಲಿಲ್ಲ. ಆ್ಯಂಡ್ ಅಂತೂ ಫೈನಲಿ ನಮಗೆ ಸೀಟ್ ಸಿಕ್ತು. ಅದು ಈ ಸೀಟ್ ತೊಗೊಳೋದಕ್ಕೆ ಎಷ್ಟು ಇದು ಮಾಡಿದ್ದೀವಿ ಅಂತ ಅಂದರೆ, ಹಂಗೆ ಲೈಟಾಗಿ ಒಂದು ಸ್ವಲ್ಪ ನನಗೂ ಮತ್ತು ಪಕ್ಕದಲ್ಲಿ ಕುತ್ಕೊಂಡಿರೋ ಆಂಟಿಗೂ ಸ್ವಲ್ಪ ಜಗಳ ಆಯಿತು ಸೀಟ್ ವಿಷಯಕ್ಕೆ. ಪಾಪು ಸುಮ್ಮನೆ ಸೈಲೆಂಟಾಗಿ ಕೂಗ್ತಿರ್ಲಿಲ್ಲ, ಹಾಗಾಗಿ ಅವಳಿಗೆ ಒಂದು ಆ್ಯಪಲ್ ಕೊಟ್ಟಿದ್ದೆ ತಿನ್ಕೊಂಡಿರು ಅಂತ. ಎಸ್ ಗಾಯ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ನ ವ್ಲಾಗ್. ನೆನ್ನೆ ಬಂದು ಫುಲ್ ಸಾಕಾಗ್ಬಿಟ್ಟಿತ್ತು, ಯಾವುದೇ ಥರದ ಶೂಟ್ನ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹಾಗಾಗಿ ಮಲ್ಕೊಂಡ್ಬಿಟ್ವಿ ಊಟ ಮಾಡಿ. ಇದು ನೆಕ್ಸ್ಟ್ ಡೇ. ನಮ್ಮ ಮನೆಯವ್ರು ನೋಡಿ ನಲ್ಲಿಕಾಯಿ ಕಿತ್ಕೊಂಡು ಬರ್ರಿ ಅಂದರೆ ನಲ್ಲಿಕಾಯಿ ಮರನೇ ಮುರ್ಕೊಂಡು ಬಂದ್ಬಿಟ್ಟಿದ್ದಾರೆ. ನಲ್ಲಿಕಾಯಿ ಕಿತ್ಕೊಬರೋದಕ್ಕೆ ಫುಲ್ ಮರನೇ ಮುರ್ಕೊಂಡ್ಬಂದ್ಬಿಟ್ಟವ್ರು ನೀವಪ್ಪ. ನಿನ್ಗೆ ಆಟ ಆಡೋದಕ್ಕಲ್ಲ, ಅದು ತಿನ್ನೋದಕ್ಕೆ. ನನ್ಗೆ ಆಟ ಆಡೋಕೆ ಸಿಕ್ತು ಅಂತೆ. ವಿಟಮಿನ್ ಸಿ ಸಿಗುತ್ತೆ, ಹುಳಿ ಆಗಿರೋದಕ್ಕೆ ಸಿಗೋದು. ಇನ್ನು ಈಗ ಟೈಮ್ ಬಂದು ಬೆಳಿಗ್ಗೆ 8:15 ನಾನು ಬಿಸಿ ಕಾಫಿ ಕುಡಿತಾ ಇದ್ದೆ. ಆ್ಯಂಡ್ ವೆದರ್ ಎಷ್ಟು ಮಸ್ತಾಗಿದೆ ಅಂದರೆ ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಬೆಂಗಳೂರಿನಲ್ಲಿ ಮಳೆನೇ ಬರೋದಿಲ್ಲ, ಇಲ್ಲಿ ನೋಡ್ಬೋದು ನೀವು ತುಂತುರು ಮಳೆ. ಎಷ್ಟು ಈ ಕಡೆ ಜೋರಾಗೂ ಬರ್ತಾ ಇಲ್ಲ, ಈ ಕಡೆ ತೀರಾ ಚಿಕ್ಕಕ್ಕೂ ಇಲ್ಲ. ತುಂಬ ಅಂದರೆ ತುಂಬಾ ಪ್ರಶಾಂತವಾಗಿತ್ತು ಸ್ಥಳ. ಮೇಡಮ್ ಎಷ್ಟು ರೂಪಾಯಿ ಅದು? ಕಾಸು ಕೊಡ್ತೀನಿ, ಕೊಡಿ. ಗುಣ ನಮಗೆ ಕೊಡಿ, ಕಾಸು ಕೊಡ್ತೀನಿ. ಕಿತ್ತು ಹೆಂಗಿಡ್ತಾವ ಗುಣ ನಂಗೆ ಕೊಡಪ್ಪ. ಗುಣ ಕಿತ್ಕೊಡು. ನನಗೆ ಯಾವ ಕಡೆ? ಕಾಸು ಬೇಡವಾ? ಕಾಸು ಬೇಡವಾ? ತಗೊಳ್ಳಿ ಕಾಸು.
ಜಾಸ್ತಿ ಇಟ್ಕೊಳ್ಳಿ, ಜಾಸ್ತಿ ಕುಡಿ. ಕಾಸು ಇಟ್ಕೊಳ್ಳಿ. ರೀ ಎಲ್ಲಿ ಇಟ್ಕೊತಾಳೆ? ಥು, ಅಲ್ಲ ಇಟ್ಕೊಳ್ಳೋದು ಕಾಸು. ಇನ್ನು ನಮಗೆ ಇಲ್ಲಿ ಪಾಟ್ನಲ್ಲೇ ನ್ಯಾಚುರಲ್ ಆಗಿ ಅಲೋವೆರಾ ತುಂಬ ಅಂದರೆ ತುಂಬಾ ಬೆಳ್ಕೊಂಡ್ಬಿಟ್ಟಿತ್ತು. ಸೊ ಹಂಗಾಗಿ ಸ್ವಲ್ಪ ಬೆಂಗಳೂರಿಗೆ ತೊಗೊಂಡೋಗೋಣ ಅಂತ ಹೇಳಿ ನಮ್ಮ ಮನೆಯವ್ರು ಇಲ್ಲೆಲ್ಲನೂ ಕಟ್ ಮಾಡ್ತಾ ಇದ್ರು. ಸ್ವಲ್ಪ ಹೇರ್ ಫಾಲ್ಗೆ ಆಗಲಿ ಅಥವಾ ಮುಖಕ್ಕಾಗಲಿ ಒಳ್ಳೇದು ಅಂತ. ಹೆಂಗೆ ಬರ್ತಾನೇ ಇದೆ, ಬೆಂಗಳೂರಲ್ಲಿ ಮಳೆನೇ ಇಲ್ಲ. ಏನು ತಕ್ರಿ ಇದು? ಅವ್ರು ಹಳೆ ಡವ್ ಮೀಟ್ ಮಾಡಕ್ಕೆ ಹೋಯ್ತಿದ್ದಾರಂತೆ, ಅದಕ್ಕೆ ಫೇಸ್ ಪ್ಯಾಕ್ ಹಾಕೊಂಡು ಹೋಗೋದಕ್ಕೆ ಅಂತ ರೆಡಿ ಮಾಡ್ಕೊತವ್ರೆ. ಇದೇ ನೋಡ್ಕೊ. ನೋಡಿ ಗೈಸ್, ನನ್ನ ಮುಖ ಎಷ್ಟು ಕ್ಲಿಯರ್ ಆಗಿದೆ, ಏನು ನ್ಯಾಚುರಲ್ ಆಗಿದೆ, ಯಾವ ಸ್ಕಿನ್ ಕೇರು ಇಲ್ಲ, ಏನೂ ಇಲ್ಲ. ಅವ್ರು ನೋಡಿ ನಾಳೆ ಫಂಕ್ಷನ್ ಅಂತ ಸ್ಕಿನ್ ಕೇರ್ ಮಾಡ್ಕೋತಿದ್ದಾರೆ ಸಾಹೇಬ್ರು. ಓಕೆ ಫಂಕ್ಷನ್ಗೆಲ್ಲ ಸ್ಕಿನ್ ಕೇರ್ ಮಾಡ್ಕೋತಾ ಇಲ್ಲ, ಅವ್ರು ಹಳೆ ಡವ್ ನೋಡೋದಕ್ಕೆ ಅಂದ್ಬಿಟ್ಟು ಸ್ಕಿನ್ ಕೇರ್ ಮಾಡ್ಕೊತವ್ರೆ. ಟೂ ಎಕ್ಸಲ್ಲಿ ಹಾಕಿ. ಆ್ಯಕ್ಚುಲಿ ಏನು ಗೊತ್ತಾ, ಯಾಕೋ ಇತ್ತೀಚೆಗೆ ಸ್ವಲ್ಪ ಅವ್ರದ್ದು ಮುಖ ಫುಲ್ಲು ಒಂಥರ ಡ್ರೈನೆಸ್ ಥರ ಫೀಲ್ ಆಗ್ತಿತ್ತು. ಸೊ ನ್ಯಾಚುರಲ್ ಆಗಿ ಇಲ್ಲೇ ಅಲ್ಲಿ ಆಲೋವೆರಾ ಇದೆಯಲ್ಲ, ಅದಕ್ಕೆ ಅದೊಂದು ಸ್ವಲ್ಪ ಹಚ್ಚಿ ಮುಖ ಶೈನೆಸ್ ಬರುತ್ತೆ ಅಂತ ಅಂದೆ, ಅದಕ್ಕೆ ಹಚ್ಕೊಳ್ತಾ ಇದ್ದಾರೆ. ಇಲ್ಲಾಂದರೆ ಅದನ್ನೆಲ್ಲ ಮಾಡೋ ಅಂಥ ಮನುಷ್ಯನೇ ಅಲ್ಲ. ಸ್ಕಿನ್ ಕೇರು ಏನೂ ಇಲ್ಲ ಮನುಷ್ಯಂಗೆ, ಏನೂ ಇಲ್ಲ. ಇವಾಗ ನಾನು ಹೇಳಿದ್ದಕ್ಕೆ ಬೆಲೆ ಕೊಟ್ಟು ಅದನ್ನ ಮಾಡ್ತಾ ಇರೋದೇ ಹೆಚ್ಚು. ಮದುವೆ ಮುಂಚೆ ನನ್ನ ಸ್ಕಿನ್ ಹೆಂಗೆ ಸಾಫ್ಟ್ ಆಗಿ ಶೈನಿ ಆಗಿತ್ತು ಗೊತ್ತಾ? ಗುಡ ಗುಣ ಏನ್ ಮಾಡ್ತೈತದು? ಗುಣ ಗುಣ ಅಲ್ಲಿ ಲಾಲ ಕುಡಿತೈತೆ ನೋಡಲ್ಲಿ. ಇನ್ನು ಈ ಒಂದು ಪ್ಲೇಸ್ ನಾನು ಏನ್ ತೋರಿಸ್ತಾ ಇದ್ದೀನಿ, ಇದು ಫುಲ್ಲು ಈ ರೀತಿ ಖಾಲಿ ಇದೆ ಅಲ್ವಾ? ಏಂತಕ್ಕೆ ಈ ರೀತಿ ಖಾಲಿ ಬಿಡ್ಬೇಕು, ಒಂದಷ್ಟು ನಾಟಿ ಕೋಳಿ ಸಾಕೋಣ ಅಂತ ಹೇಳಿ ನಮ್ಮ ಮನೆಯವರು ಇವಾಗ ಒಂದು ಪ್ಲಾನ್ ಮಾಡಿ ಅಪ್ಪ ಮಗ ಇಬ್ರು ಸೇರ್ಕೊಂಡು ಅದಕ್ಕೆ ಹೇಗೆ ಅಂದ್ರೆ ಆ ಕೋಳಿ ಸಾಕೋದಕ್ಕೆ ಯಾವ್ಯಾವ ತರ ಶೆಡ್ ಮಾಡೋದು, ಮೆಸ್ ಹಾಕೋದು ಅಂತ ಹೇಳಿ ಇಲ್ಲಿ ಪ್ಲಾನಿಂಗ್ ನ ಮಾಡ್ತಾ ಇದ್ರು. ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್. ಗುಡಮ್ಮ ಬಾಯ್. ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ಬಾಯ್ ಮಾಡಿಬಿಡು, ಇಲ್ಲಿ ಬಾಯ್ ಮಾಡು. ಮೇಡಮ್ ಇಲ್ಲಿಗೆ ಬಂದರೆ ಫುಲ್ ಬ್ಯುಸಿ, ಕೇರೇ ಮಾಡಲ್ಲ ನಮ್ಮನ್ನ ಅಲ್ವಾ ಗುಣ?